ನಮಸ್ಕಾರ. ನನ್ನ ಹೆಸರು ಬಂದು ಮಾದೇ ಗೌಡ್ರು ಅಂದ್ಬಿಟ್ಟು. ಪ್ಯಾಲೇಸ್ ಹೆಸರು ಬಂದು ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆ ಅಂತಾರೆ ಕನ್ನಡದಲ್ಲಿ. ಇಂಗ್ಲೀಷ್ನಲ್ಲಿ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಅಂತಾರೆ. ಈ ಪ್ಯಾಲೇಸ್ನ ಫೌಂಡೇಶನ್ ಹಾಕಿದ್ದು ಬಂದು 1781ನಲ್ಲಿ. ಟಿಪ್ಪು ಸುಲ್ತಾನ್ ಅವ್ರ ತಂದೆ ಹೈದರಾಲಿ ಖಾನ್ ಫೌಂಡೇಶನ್ ಹಾಕಿದ್ರು. 1791ನಲ್ಲಿ ಬಂದ್ಬಿಟ್ಟು ಟಿಪ್ಪು ಸುಲ್ತಾನ್ ಅವ್ರ ಮಗ ಕಂಪ್ಲೀಟ್ ಮಾಡಿದ್ದು. ಇದು ಬಂದು ಏನು ಪ್ಯಾಲೇಸ್ ಇದೆ ಇದೆಲ್ಲ ಮರದ್ದು, ಅಂದರೆ ವುಡ್ಡು, ಅಂದರೆ ಟೀಕ್ ವುಡ್ಡು. ಇದು ಬಂದು ಮರ ಬಂದು ಒಂದೇ ಮರ ಒಂದೇ ಪೀಸು, ಇದಕ್ಕೇನು ಜೇಂಟ್ ಮಾಡಿಲ್ಲ. ಈ ಮರ ಬಂದು 1 ವರ್ಷ ಕಾವೇರಿ ನದಿನಲ್ಲಿ ನೆನೆಸಿದ್ರು ನೀರಲ್ಲಿ ಸೀಜಿಂಗ್ಗೆ. ಆಮೇಲೆ ಬಂದು ಪ್ಯಾಲೇಸ್ನ ಕಟ್ಟಿದ್ದು. ಈ ಪ್ಯಾಲೇಸು ಏನಿದೆ ಮುಂದೆಗಡೆ ಯಾವ ರೀತಿ ಇದೆ, ಹಿಂದೆ ಕೂಡ ಅದೇ ರೀತಿ ಇದೆ. ಮುಂದೆಗಡೆ ಬಂದು ಸೆಂಟ್ರಲ್ ಕೂತ್ಕೊಂಡು ಬಾಲ್ಕನಿ ಕಾಣ್ತಾ ಇದೆ. ಅಲ್ಲಿ ಬಂದು ಟಿಪ್ಪು ಸುಲ್ತಾನ್ ಅವ್ರು ಕೂತ್ಕೊಂಡು ದರ್ಬಾರ್ ಮಾಡ್ತಿದ್ದ ಜಾಗ. ಆ ಕಡೆ ಬಂದು ಟಿಪ್ಪು ಸುಲ್ತಾನ್ ಸೋದರ ಮಾವ ಆರ್ಮಿ ಕಮಾಂಡರ್ ಮೀರ್ ಸಾದಿಕ್ ಕೂತ್ಕೊಂಡು ದರ್ಬಾರ್ ಮಾಡ್ತಿದ್ದ ಜಾಗ. ಈ ಕಡೆ ಹೊಸ್ದಾಗಿ ಪಾಯಿಂಟ್ ನೋಡಿದ್ರೆ ಲೆಫ್ಟ್ ಸೈಡ್ನಲ್ಲಿ ಅಲ್ಲಿ ಬಂದು ನಮ್ಮ ದಿವಾನ್ ಪೂರ್ಣಯ್ಯ ಪಂಡಿತ್ ಅವ್ರು ಕೂತ್ಕೊಂಡು ದರ್ಬಾರ್ ಮಾಡ್ತಾ ಇದ್ದಿದ್ದು. ಅದೇ ಥರ ಹಿಂದೆಗಡೆ ಬಂದು ಸೆಂಟ್ರಲ್ಲಿ ಟಿಪ್ಪು ಸುಲ್ತಾನ್ ಅವ್ರ ತಾಯಿ ಕೂತ್ಕೊಳ್ಳೋರು. ಆ ಕಡೆ ಈ ಕಡೆ ಬಂದು ಟಿಪ್ಪು ಸುಲ್ತಾನ್ ಇಬ್ಬರು ಹೆಂಗಸರು, ಅವ್ರ ಮೊದಲನೇ ಹೆಂಡತಿ ಎರಡನೇ ಹೆಂಡತಿ ಕೂತ್ಕೊಳ್ಳೋರು, ರುಖಿಯಾ ಬೇಗಮ್ ಲಾಲ್ ಬೇಗಮ್ ಅಂದ್ಬಿಟ್ಟು. ಕೆಳಗಡೆ ಬಂದು ಊರ್ ಜನಗಳು ಅವ್ರ ಕಷ್ಟ ಸುಖ ಹೇಳ್ಕೊಳ್ಳೋರು, ಅವ್ರಿಗೆ ಏನು ಒಂದು ಸೊಲ್ಯೂಷನ್ ಕೊಡೋರು. ಈ ಮುಂದೆಗಡೆ ಬಂದು ಟಿಪ್ಪು ಸುಲ್ತಾನ್ ಜಡ್ಜ್ಮೆಂಟ್ ಮಾಡೋನು. ಇಲ್ಲಿ ಏನಾರು ತಪ್ಪು ಮಾಡಿದ್ರೆ ಏನಾರ ಪ್ರಾಬ್ಲಮ್ ಮಾಡೋದು ಅವ್ರಿಗೆ ಬಂದು ಜೈಲಲ್ಲಿ ಹಾಕೋನು. ಆ ಜೈಲು ಎಲ್ಲಿದೆ ಅಂದರೆ ಇಲ್ಲಿಂದ 500 ಮೀಟ್ರ್ ಇದೆ. ಬೆಂಗಳೂರು ಕೋಟೆ ವಿಕ್ಟೋರಿಯಾ ಹಾಸ್ಪಿಟ್ಲ್ ಗೇಟ್ ಇದೆಯಲ್ಲ, ಅಲ್ಲಿ ಜೈಲಿದೆ. ಟಿಪ್ಪು ಸುಲ್ತಾನ್ ಅಲ್ಲಿ ಪನಿಷ್ಮೆಂಟ್ ಕೊಡೋನು ಅವ್ರಿಗೆ. ಅಲ್ಲಿಂದ ಅವ್ರು ಸರಿಗೆ ಬರಲಿಲ್ಲ ಅಂದರೆ ಬ್ರಿಟಿಷ್ನವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ದೇವನಹಳ್ಳಿ ಇದೆ, ನಂದಿ ಹಿಲ್ಸು, ಅಲ್ಲಿ ಮೇಲಿಂದ ಕೆಳಗಡೆ ಬಿಸಾಕೋನು. ಟಿಪ್ಪು ಸುಲ್ತಾನ್ ಹುಟ್ಟಿದ್ದು ಬಂದು 1750ರಲ್ಲಿ. ಅವನ ಹೆಸರು ಬಂದು ಫತೇ ಅಲಿ ಖಾನ್. ಅವನು ಸತ್ತಿದ್ದು ಬಂದು 1799 4th ಮೇ ಒಳಗಡೆ. ಲಾಸ್ಟ್ ಬೆಂಗಳೂರು ಮೈಸೂರು ಆಂಗ್ಲ ವಾರ ಆಯ್ತಲ್ಲ, ಅವಾಗ ಬಂದು ಬ್ರಿಟಿಷ್ನವ್ರು ಫೈರ್ ಮಾಡಿಬಿಟ್ರು. ಅವನಿಗೆ ಬ್ರಿಟಿಷ್ನವ್ರು ಹೊಡೆಯೋ ಕಾರಣ ಬಂದು ಅವ್ರ ಮಾವನೇ ಬ್ರಿಟಿಷ್ನವ್ರಿಗೆ ಸಪೋರ್ಟ್ ಮಾಡಿದೆ, ಯಾರು ಮೀರ್ ಸಾದಿಕ್. ಹಾಗೇನು ಮಾಡ್ರು 1799 4th ಮೇ ಒಳಗಡೆ ಮೈಸೂರು ಶ್ರೀರಂಗಪಟ್ಟಣ ವಾಟರ್ ಗೇಟಲ್ಲಿ ಟಿಪ್ಪು ಸುಲ್ತಾನ್ಗೆ ಹೊಡೆದಾಕ್ಬಿಟ್ರು. ಟಿಪ್ಪು ಸುಲ್ತಾನ್ ಸತ್ತ ನಂತರ ಕೂಡ ಅವನ ಕೈಯಲ್ಲಿರೋ ಖಡ್ಗ ಬಿಟ್ಟಿರಲಿಲ್ಲ. ಆಗ ಆ ಬೆಳ್ಗಳನ್ನ ಕಟ್ ಮಾಡಿ ಎತ್ಕೊಂಡ್ರು. ಅದು ಬಂದು ಎಲ್ಲಿದೆ ಅಂದರೆ ಟಿಪ್ಪು ಸುಲ್ತಾನ್ ಐಟಮ್ ಎಲ್ಲ ಬಂದು UK ಇದೆ. UK ಅಂದರೆ ಲಂಡನ್ ಆಲ್ಬರ್ಟ್ ವಿಕ್ಟೋರಿಯಾ ಮ್ಯೂಸಿಯಂನಲ್ಲಿದೆ. ಅಲ್ಲಿ ಒಂದು ಒಳಗಡೆ ಶೋಕೇಸ್ನಲ್ಲಿ ಒಂದು ಟಿಪ್ಪು ಸುಲ್ತಾನ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದೆ. ಅದು ಹುಲಿ ಮೇಲಿದೆ, ಕೆಳಗಡೆ ಒಂದು ಗೊಂಬೆ ಥರ ಆಕಾರ ಮಲಗಿದೆ. ಅದೇನಂದರೆ ಹುಲಿ ಬಂದು ಟಿಪ್ಪು ಸುಲ್ತಾನ್, ಕೆಳಗಡೆ ಮಲಗಿದ ಬಂದು ಬ್ರಿಟಿಷ್ ಸೋಲ್ಜರು. ಅದು ಪಿಯಾನೋ ಮ್ಯೂಸಿಕ್ ಇದೆ. ಒಂದ್ಸಲ ಮ್ಯೂಸಿಕ್ ಹಿಂಗೆ ಒತ್ತಿದ್ರೆ ಹುಲಿ ಸೌಂಡ್ ಬರೋದು, ಇನ್ನೊಂದ್ಸಲ ಒತ್ತಿದ್ರೆ ಮನ್ಸ ಅಳಂಗೆ ನನ್ನ ಕಾಪಾಡಿ. ಹಂಗಂದ್ರೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಟಿಪ್ಪು ಈಟಿಂಗ್ ಅಂಡ್ ಬ್ರಿಟಿಷ್. ಒರಿಜಿನಲ್ ಲಂಡನ್ ವಿಕ್ಟೋರಿಯಾ ಆಲ್ಬರ್ಟ್ ಮ್ಯೂಸಿಯಂನಲ್ಲಿದೆ. ಅಲ್ಲಿ ಒಳಗಡೆ ಬಾಕ್ಸಲ್ಲಿ 2 ಕತ್ತಿ ಇದೆ ನೋಡಿ, ಒಂದು ಬಂಬು ಇದೆ, ಒಂದು ಕತ್ತಿ ಇದೆ. ಅದು ರಾಕೆಟು ಟಿಪ್ಪು ಸುಲ್ತಾನ್ ಸೋಡ್. ಅದು ಒಳಗಡೆ ಗನ್ ಪೌಡರ್ ಇದೆ. ಅದು ಬೆಂಕಿ ಇಕ್ಕಿದ್ರೆ 2.4 ಕಿಲೋಮೀಟರ್ ಹೋಗೋದು. ಬ್ರಿಟಿಷ್ನವ್ರಿಗೆ ಕತ್ತಿನಲ್ಲಿ ಫೈಟ್ ಮಾಡೋಕ್ಕೆ ಬರ್ತಿರಲಿಲ್ಲ, ಬಂದೂಕ್ನಲ್ಲಿ. ಇವನು ರಾಕೆಟ್ನ ಬ್ಲಾಸ್ಟ್ ಮಾಡಿಬಿಟ್ಟು ಫೈಟ್ ಮಾಡೋನು. ಅದಕ್ಕೆ ಟಿಪ್ಪು ಸುಲ್ತಾನ್ಗೆ ಒಂದು ಹೆಸರು ಇತ್ತು, ಮೈಸೂರು ಹುಲಿ ಅನ್ನೋರು, ಟೈಗರ್ ಆಫ್ ಮೈಸೂರು ಅಂತ. ಟಿಪ್ಪು ಸುಲ್ತಾನ್ ಸತ್ತ ನಂತರ ಅವ್ರ ಜನ್ರೇಷನ್ ಇವಾಗೂ ಇದೆ, ಕಲ್ಕತ್ತಾದಲ್ಲಿದೆ. ಕಲ್ಕತ್ತಾ ಪ್ರಿನ್ಸ್ ಅನ್ವರ್ಸ ರೋಡ್ ಇದೆ, ಅಲ್ಲಿದ್ದಾರೆ. ಈಗ ಅವ್ರು ಸಣ್ಣ ಪುಟ್ಟ ಉದ್ಯೋಗ ಮಾಡ್ಕೊಂಡಿದ್ದಾರೆ, ಕೆಲಸ ಮಾಡ್ಕೊಂಡು. ಇದು ಒಂದೇ ಸಮ್ಮರ್ ಪ್ಯಾಲೇಸ್ ನೋಡಿ. ಈ ದೇವಸ್ಥಾನ ಬಂದು ತುಂಬ ಹಳೆ ಕಾಲದ್ದು. ಇದು ಚಿಕ್ಕ ದೇವರಾಯರು ಕಟ್ಟಿದ್ದು. ಕೆಂಪೇಗೌಡ ಆದಮೇಲೆ ಫಸ್ಟು ಬೆಂಗಳೂರು ನಿರ್ಮಾಣ ಮಾಡಿದ್ದು ಕೆಂಪೇಗೌಡರು. 120 ದೇವಸ್ಥಾನ ಕಟ್ಟಿದ್ರು, 120 ಕೆರೆಗಳು ಕಟ್ಟಿದ್ರು. ಆಗ ಬಂದು ಮೇನ್ ಸಂಸ್ಥಾನ ವಿಜಯನಗರ ಹಂಪೆ ಶ್ರೀ ಕೃಷ್ಣದೇವರಾಯರು ಇದರಲ್ಲಿ ಇವ್ರು ಅಲ್ಲಿ ಹೋಗಿ ಅವರು 50,000 ರೂಪಾಯಿ ದುಡ್ಡು ತಗೊಂಡು ಈಸ್ಕೊಬಂದು ಬೆಂಗಳೂರು ನಿರ್ಮಾಣ ಮಾಡ್ರು. ಅದು ಇವಾಗ ಹೇಳಲ್ವ, ಅಕ್ಕಿಪೇಟೆ, ಚಿಕ್ಕಪೇಟೆ, ದೊಡ್ಡಪೇಟೆ, ಬಳೆಪೇಟೆ, ತಿಗುಡ್ರು ಪೇಟೆ, ಗಾಣುಗ್ರು ಪೇಟೆ, ಇದೆಲ್ಲ ಕೆಂಪೇಗೌಡರ ಕಾಲದಲ್ಲಿ ಆಗಿದ್ದು. ಇವಾಗೂ ಅದು ಸಣ್ಣ ಸಣ್ಣ ಗಲ್ಲಿ ಇದೆ. ಅದೇನಂದ್ರೆ ಆ ಕಾಲದಲ್ಲಿ ವಾರಕ್ಕೊಂದ್ಸಲ ಬಜಾರ್ ನಡೆಯೋದು. ಈಗ ಸಂಡೆ ಬಜಾರ್ ನಡೀತದಲ್ಲ, ಅವಾಗ ಬಜಾರ್ ನಡೆಯೋರು, ವ್ಯಾಪಾರ ಸಂತೆ. ಚಿನ್ನ, ಬೆಳ್ಳಿ, ವಜ್ರ ಎಲ್ಲ ರೋಡಲ್ಲಿ ಮಾರೋರು. 2 ರೂಪಾಯಿಗೆ ವಜ್ರ ಸಿಗೋದು, 1 ರೂಪಾಯಿ ಚಿನ್ನ ಸಿಗೋದು ಆ ಕಾಲದಲ್ಲಿ. ಆಮೇಲೆ ನೋಡಿ, ಬಸವನಗುಡಿ ಹೆಸರು ಬಂದು ಸುಂಕೇನಹಳ್ಳಿ ಅಂತ ಇರೋದು. ಬೆಂಗಳೂರಿಗೆ ಹೆಸರು ಇದ್ದಿದ್ದು ಬೆಂದಕಾಳೂರು. ಇದಕ್ಕೆ ಬೆಂದಕಾಳೂರು ಅನ್ನೋರು. ಸೌತ್ಗೆ ನಾರ್ತ್ ಆ ಕಡೆ ಬೇಗೂರೆಲ್ಲ ಇದೆಯಲ್ಲ, ಅದು ಬೇಗೂರು ಅಂತ ಹೇಳೋರು. ಇದು ಕೆಂಪೇಗೌಡ 4 ಗೋಪುರ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಒಂದು ಲಾಲ್ಬಾಗ್ ಅಲ್ಲಿದೆ, ಒಂದು ಸದಾಶಿವನಗರ ರಮಣಶ್ರೀ ಪಾರ್ಕು, ಇನ್ನೊಂದು ಹಲ್ಸೂರು ಕೆರೆ ಹತ್ರ ಇದೆ ನೋಡಿ ಒಳಗಡೆ, ಇನ್ನೊಂದು ಕೆಂಪಬುದ್ಧಿ ಕೆರೆ. ಇಷ್ಟು ಗೋಪುರ ಅಂದರೆ 4 ಜನ 4 ದಿಕ್ಕಲ್ಲಿರೋರು. ಅವಾಗ ಯಾರು ನಮ್ಮ ಊರಿಗೆ ಬರಬಾರ್ದು ಅಂತ ಕೆಂಪೇಗೌಡರು ಕಾವಲು ಕಾಯಿಸೋರು. ಇದಾದ ನಂತರ ಚಿಕ್ಕ ದೇವರಾಯರು, ಆಮೇಲೆ ಶಿವಾಜಿ ಮಹಾರಾಜರ ತಂದೆ ಸಾಜಿ ಮಹಾರಾಜರು, ಅವರು ಬಂದು ಇಲ್ಲಿ ಯುದ್ಧ ಮಾಡಿದ್ರು. ಇದಾದ ನಂತರ ಬ್ರಿಟಿಷ್ನವ್ರು ಆಳ್ವಿಕೆ ಮಾಡಿದ್ರು.
ಇದು ಕೋಟೆ ಇದೆಯಲ್ಲ, ಇದು ಯಾಕೆ ಇಷ್ಟನೇ ಇರೋದು? ಇದು ಆಗ ದೊಡ್ಡದಿತ್ತು, 3rd ವಾರಲ್ಲಿ ಎಲ್ಲ ಡ್ಯಾಮೇಜ್ ಆಗೋಯ್ತು. ಈ ಕೋಟೆ ಕಲ್ಲು ತಗೊಂಡೋಗಿದ್ದೀನಿ, ಅಲ್ಲಿ ಹಾಸ್ಪಿಟ್ಲ್ ಕಟ್ಟೋದು ವಿಕ್ಟೋರಿಯಾ ಹಾಸ್ಪಿಟ್ಲ್ ಅಂತ. ಇದನ್ನ ಇದು ಈ ಕಲ್ಲೆಲ್ಲ ಟಿಪ್ಪು ಸತ್ತ ನಂತರ ಕಲ್ಲೆಲ್ಲ ವೇಸ್ಟ್ ಆಗಿ ಬಿದ್ದಿತ್ತಲ್ಲ, ಅವಾಗ ಬ್ರಿಟಿಷ್ನವ್ರು ಏನ್ ಮಾಡಿದ್ರು, ವಿಕ್ಟೋರಿಯಾ ಹಾಸ್ಪಿಟ್ಲ್ ಕಟ್ಟಿದ್ರು. ಈ ಕಲ್ಲೆಲ್ಲ ತಗೊಂಡೋಗಿ ಇದೇ ಕಲ್ಲಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲ್ ಕಟ್ಟು, ಇದೇ ಕಲ್ಲಲ್ಲಿ. ಅಣ್ಣ ಅದು ಇನ್ನೊಂದು ಹೇಳ್ತಾರೆ, ಅದು ಹಾಸ್ಪಿಟ್ಲಿಗೂ ಮತ್ತೆ ಕೋಟೆಗೆ ಏನೋ ಕನೆಕ್ಷನ್ ಇದೆ. ಅಂಡರ್ಗ್ರೌಂಡ್ ಇತ್ತು ಅವಾಗ, ಇದುವರೆಗೂ ನಾವು ಸತ್ವ ಸಿಗ್ಲಿಲ್ಲ. ಇಲ್ಲಿ ಕೋಟೆಯಿಂದ ಶ್ರೀರಂಗಪಟ್ಟಣಕ್ಕೆ ಏನೋ ಸುರಂಗ ಇದೆಯಂತೆ, ಅದೇನೋ ನಾವು ಕೇಳಿದೀವಿ, ನೋಡಿಲ್ಲ. ಆಮೇಲೆ ಏನೋ ಮೈಸೂರವರೆಗೂ ಇದೆ ಅಂತ. ಇದು ಶ್ರೀರಂಗಪಟ್ಟಣ, ಮೈಸೂರವರೆಗೂ ಇಲ್ಲ, ಶ್ರೀರಂಗಪಟ್ಟಣವ್ರಿಗೆ. ಇನ್ನೊಂದು ಹೇಳ್ತಾರೆ, ಗವಿ ಗಂಗಾಧೇಶ್ವರ ಇಂದ ಕಾಶಿವರೆಗೂ ಸುರಂಗ ಮಾರ್ಗ ಇದೆ ಅಂತ ಹೇಳ್ತಾರೆ. ಹೌದು ಅದೇನೋ ಕೇಳಿದೀವಿ, ನಾವು ನೋಡಿಲ್ಲ. ಇಷ್ಟೆಲ್ಲ ಇದೆ ಇತಿಹಾಸ. ಈ ಬಸವನಗುಡಿ ದೇವಸ್ಥಾನ ಕೆಂಪೇಗೌಡರ ಕಟ್ಟಿರೋದು. ಅದು ಬಂದು ಗೂಳಿ ಮೇಯ್ತಾ ಇತ್ತು ಕಳ್ಳಕಾಯಿ ಹೊಲನ. ಊರ್ ಜನ ಹೊಡೆಯಕ್ ಹೋದಾಗ ಮೇಲೆ ಹೋಗ್ಬಿಡ್ತು, ಅಲ್ಲಿ ಕೂತ್ಕೊಂಡಾಗ ಅಲ್ಲೂ ಹೊಡೆಯಕ್ ಹೋದ, ಹಾಗೆ ಕಲ್ಲಾಗೋಯ್ತು. ಆಗ ಕೆಂಪೇಗೌಡರು ನಿಮ್ಗೆ ದೇವ್ರಿಗೆ ಪರ್ಸ ಅಂತ ಮಾಡ್ಬಿಟ್ಟು ಆಮೇಲೆ ಜನ ಹಂಚ್ಕೊಳ್ಳೋರು. ಅದಕ್ಕೆ ಕಡ್ಲಕಾಯಿ ಪರ್ಸ ಅಂತ ನಡೆಯೋದು ಇವಾಗ ಬಸವನಗುಡಿ. ಅದಕ್ಕೆ ಸುಂಕೇನಹಳ್ಳಿ ಅಂತ ಹೆಸರಿರೋದು. ಆಮೇಲೆ ಅವಾಗ ಕೆಂಪೇಗೌಡರ ಕಾಲದಲ್ಲಿ ಒಂದು ಕಾಯಿಲೆ ಬಂದ್ಬಿಟ್ಟಿತ್ತು ಬೆಂಗಳೂರಿಗೆ. ಹಾಗೆ ಏನ್ ಮಾಡ್ರು, ಈ ಅವಿನಿ ರೋಡಲ್ಲಿ 3 ಕಲ್ಲಿದೆ ನೋಡಿ, ಅವಿನಿ ರೋಡಲ್ಲಿ 3 ಕಲ್ಲಿದೆ, ಬಿಸಿಲು ಮಾರಮ್ಮ ಅಂದ್ಬಿಟ್ಟು. ಆಮೇಲೆ ಲಾಲ್ಬಾಗ್ ವೆಸ್ಟ್ ಗೇಟ್ ಅಲ್ಲಿ ಒಂದು ಕಲ್ಲಿದೆ ನೋಡಿ, ಅವ್ರಿಗೆ ಸಹ ಪಗಲ. ಅದೆಲ್ಲ ಕೆಂಪೇಗೌಡರು ಅವಾಗ ಬೇವಿನ ಸೊಪ್ಪು, ಈ ಮೊಸರು, ಈ ಬೆಣ್ಣೆ ಇವೆಲ್ಲ ಮಾಡಿ ಶಾಂತಿ ಮಾಡೋರು. ಈ ಬೆಂಗಳೂರ ನಿಲ್ಲೋದಕ್ಕೆ ಕಾರಣ ಬಂದು ಕೆಂಪೇಗೌಡರು ಸೊಸೆ ಕೆಂಪಮ್ಮ ದೇವಿ. ಆಗ ಎಲ್ಲ ಕೋಟೆ ನಿಲ್ತು, ಸಿದ್ದಿ ಕೋಟೆ ನಿಲ್ಲಿಲ್ಲ. ಆಗೇನ್ ಮಾಡ್ರು, ಅದು ಬಲಿ ಕೇಳಿದಾಗ ಯಾರಿಗೆ ಬಲಿ ಕೊಡೋದು ಅಂದಾಗ ಕೆಂಪೇಗೌಡ ಯೋಚನೆ ಮಾಡಿದಾಗ ಕೆಂಪೇಗೌಡ ಸೊಸೆ ಕೆಂಪಮ್ಮ ದೇವಿ ತುಂಬಿದ ಗರ್ಭಣಿ ಬಂದು ಚಾಕು ತಗೊಂಡು ರಕ್ತ ಬಿತ್ತು. ಹಾಗೇನಾಗೋಯ್ತು, ಬೆಂಗಳೂರು ಕೋಟೆ ನಿಲ್ತು. ಅದಕ್ಕೆ ಕೆಂಪೇಗೌಡ ಸೊಸೆದು ಸಮಾಧಿ ಕೋರಮಂಗಲದಲ್ಲಿದೆ, ಪಾರ್ಕ್ ಹತ್ರ. ಇದು ದೇವಸ್ಥಾನ ಕಟ್ಟಿದ್ಯಾ? ಚಿಕ್ಕದೇವರಾಯರು ಈ ದೇವಸ್ಥಾನ ವೆಂಕಟಸ್ವಾಮಿ ದೇವಸ್ಥಾನ. ಫಸ್ಟ್ ದೇವಸ್ಥಾನ, ಆಮೇಲೆ ಹೈದರ್ ಅಲಿ ಖಾನ್ ಕಟ್ಟಿದ್ದು. ಹೈದರ್ ಅಲಿ ಖಾನ್ ಹುಟ್ಟಿದ್ ಬಂದು ಅಫ್ಘಾನಿಸ್ತಾನ, ಇಂಡಿಯಾದವರಲ್ಲ. ಈಸ್ ಮುಘಲ್ ಜನರೇಷನ್. ಟಿಪ್ಪು ಹುಟ್ಟಿದ್ ಬೆಂಗಳೂರಿನಲ್ಲಿ. ಅವಾಗಿಂದನೂ ದೇವಸ್ಥಾನ ಇದೆ. ಸ್ವಲ್ಪ ಸುಣ್ಣ ಬಣ್ಣ ಮಾಡ್ತಾರೆ, ಅವಾಗ ಬೇರೆ ತರ ಇತ್ತು. ಈಗ ಒಂದ್ ಸ್ವಲ್ಪ ಎಲ್ಲ ಚಿಕ್ಕ ಗುಡಿ ತರ ಇತ್ತು, ಈಗ ದೇವಸ್ಥಾನ ತರ ಮಾಡಿದ್ದಾರೆ. ಅವಾಗ ನಾವು ಚಿಕ್ಕ ವಯಸ್ಸಲ್ಲಿ ಇಲ್ಲಿ ನಿಂತ್ಕೊಂಡ್ರೆ ನ್ಯಾಷನಲ್ ಕಾಲೇಜ್ ಕಾಣೋದು ರೋಡ್. ಎಂತ ಕಿತ್ತೋದ್ ನನ್ನ ಮಕ್ಳಿದ್ದಾರೆ ಅಂದ್ರೆ ಹತ್ರ ಬೈ ನಿಮಿಷ ನೋಡಿ ಸರ್, ಇಲ್ಲೆಲ್ಲ ನೇಮ್ಗಳು ಕೆತ್ತಿಕ್ಕಿದ್ದಾರೆ ನೋಡು. ಎಂತೆಂತ ಕಿತ್ತೋದ್ ನನ್ನ ಮಕ್ಳಿದ್ದಾರೆ ನೋಡ್ರಿ. ಎಲ್ಲಿ ಬಂದ್ರು ಕೆತ್ತೋದು ಬಿಡಲ್ಲ. ನಿಮ್ಮ ಲವಿ ಡೋವಿನ ಅದ್ರ ರೂಮಲ್ಲ ಮನೇಲಿ ಹಿಡ್ಕೊಳ್ರಿ. ಇಲ್ಲಿ ಒಂದು ಕೆದ್ಕೊಂಡು ನಮ್ಮ ಇದನ್ನೆಲ್ಲ ಹಾಳು ಮಾಡಕ್ಕೆ ಹೋಗ್ಬೇಡ್ರಿ. ಇದೆಲ್ಲ ನೋಡಿ ಹೆಂಗೆ ಕೆತ್ತಿಕ್ಕಿದ್ದಾರೆ ನೋಡಿ. ಕಚಡ ನನ್ನ ಮಕ್ಕಳು ನೋಡಿ, ಇಲ್ಲಿ ಎಲ್ಲ ಹೆಸರುಗಳನ್ನೆಲ್ಲ ಕೆತ್ತಿಕ್ಬಿಟ್ಟಿದ್ದಾರೆ. ಇಲ್ಲಿ ಎಲ್ಲ ಹಾಳು ಮಾಡೋಕ್ಕೆ ಅಂತಲೇ ಬರ್ತಾರಪ್ಪ ನೋಡ್ರಿ. ಆಗ ಬಂದು ಟಿಪ್ಪು ಸುಲ್ತಾನ ಮದ್ದು ಗುಂಡು ಪಿರಂಗಿ ಎಲ್ಲ ಇಲ್ಲೇ ಮಡಗ್ತಾ ಇತ್ತು. ಇಲ್ಲೆಲ್ಲ ನೋಡಿ, ಕೆಂಪೇಗೌಡ ಹಾಸ್ಪಿಟ್ಲ್ ಪಕ್ಕದಲ್ಲಿ ಒಂದಿದೆ ಟಿಪ್ಪು ಸುಲ್ತಾನ್ ಕಾಲದ್ದು ಬಿಲ್ಡಿಂಗ್. ಅದನ್ನೇ ಸ್ವಲ್ಪ ರೀಕನ್ಸಿಯಸ್ ಮಾಡಿದ್ರು, ಅಲ್ಲೂ ಬಾಂಬ್ ಎಲ್ಲ ಮಡಗೋರು ಟಿಪ್ಪು ಸುಲ್ತಾನು. ಇಲ್ಲಿ ಮೆಟ್ರೋ 9 ಹೋಗಿದೆ. ಇಲ್ಲಿ ಅಗಿಬೇಕಾದ್ರೆ ಒಂದು ಪಿರಂಗಿ ಸಿಕ್ತು, ಇಲ್ಲಿ ಟಿಪ್ಪು ಸುಲ್ತಾನ್ ಕಾಲದ್ದು ಇಲ್ಲಿ ಸಿಕ್ತು. ಅದು ಬಂದು ವಿಶ್ವೇಶ್ವರ ಮ್ಯೂಸಿಯಂ ಹತ್ರ ಆರ್ಟ್ ಗ್ಯಾಲರಿ ಮ್ಯೂಸಿಯಂ ಇದೆ, ಗೌರ್ಮೆಂಟ್ ಮ್ಯೂಸಿಯಂ, ಅಲ್ಲಿ ಇಕ್ಕಿದ್ದಾರೆ ನೋಡಿ.
ಹೌದಾ? ನಮ್ಗೆ ನೋಡಿ ಎಷ್ಟು ಕೆಲವೊಂದು ಹಳೆ ಇದ್ರದ್ದು ಅಗದ್ರೆ ಇನ್ನೇನೇನ್ ಸಿಗ್ತಾವ. ಇದು ಆಗಿದ್ರೆ ತುಂಬಾ ಸಿಗುತ್ತೆ, ಅದಕ್ಕೆ ಮಾನ್ಯುಮೆಂಟ್ ಅವರು ಅಗ್ಯಕ್ ಬಿಡಲ್ಲ. ಅವಾಗಿನ್ನ ಯುದ್ಧನೇ ಬೇರೆ ಇತ್ತು, ಅವಾಗೆಲ್ಲ ತುಂಬಾ ಸಿಕ್ತು. ಶ್ರೀರಂಗಪಟ್ಟಣದಲ್ಲಿ ಅವಾಗ ಎಲ್ಲರಿಗೂ ಸೈಡ್ ಹಂಚ್ಬೇಕಾದ ಅಗಿಬೇಕಾದಾಗೆ ತಟ್ಟೆಗಳು ಬೆಳ್ಳಿ ಕಡ್ಗಗಳು ಸಿಕ್ತಾಗ ಅದನ್ನ ಹಂಗೆ ನಿಲ್ಸ್ಬಿಟ್ರು, ಯಾರಿಗೂ ಕೊಡಲ್ಲ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಂಡ್ ಓವರ್ ಇದೆ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಜಾಗದಲ್ಲಿ ಏನು ಅಗ್ಯಕ್ ಕೊಡಲ್ಲ, ಬಿಲ್ಡಿಂಗ್ ಕಟ್ಟಕ್ ಕೊಡಲ್ಲ. ಗೌರ್ಮೆಂಟ್ ಜಾಗದಲ್ಲಿ ಯಾವ್ದು ಇದು ಮಾಡಕ್ ಬಿಡಲ್ಲ. ಮಾನ್ಯುಮೆಂಟ್ ಏರಿಯಾದಲ್ಲಿ ಅದು ಕಟ್ಕೊಡ್ದು 100 ಕಿಲೋಮೀಟರ್ ಡಿಸ್ಟೆನ್ಸ್ ಗೌರ್ಮೆಂಟೇ ಬಿಟ್ಕೊಡಲ್ಲ, ಕಾನೂನು ಇರೋದು. ಓಕೆ, ಇದೇ ಜಾಗದಲ್ಲಿ ಊಟ ತಿಂಡಿ ಎಲ್ಲ ಮಾಡ್ತಾ ಇದ್ರು. ಇದೆಲ್ಲ ನೀವು ಕಟ್ಕೊಂಡಕ್ಕ? ಇವರು ಈಗ ಕಟ್ಟಿರೋದು ಇದೆಲ್ಲ ಯಾರು ಇನ್ನೂ ಏನು ಮೇಂಟೈನ್ ಮಾಡಲ್ವಾ ಇದನ್ನ? ಎಲ್ಲ ಪೇಂಟು ಮಾಡ್ತಾ ಇದ್ದಾರೆ, ಫ್ರಂಟ್ ಮಾಡ್ತಾರೆ, ಒಂದೊಂದ್ ಕಡೆಯಿಂದ ನಡೀತಾ ಇದೆ ಕೆಲಸ. ಓಕೆ, ಇದು ಮರ ಅದೇನಾ? ಇದ್ರದೇನಾ? ಇದೇನು ಕಂಬನೇ ಕಟ್ಟಾಗಿ ಅಲ್ಲಿ ಬಿದ್ದಿರೋದು ಅದು? ಅವಾಗ್ಲೇನೆ ಟೀ ಕುಡ್ ಅಂತ ಮಾಡಿದ್ದು. ಎಷ್ಟು ವರ್ಷ ಬರುತ್ತೆ ಆ ಮರಗಳಿಗೆ? 236 ವರ್ಷ ಆಗಿದೆ. 236 ವರ್ಷ ಕಂಬ ಇದಕ್ಕಿಂತ ಗ್ರೇಟ್ ಅನ್ಕೊಂತೀನಿ. ಒಂದು ಇದನ್ನ ಮೇಂಟೈನ್ ಮಾಡ್ತಾ ಇರೋದೆಲ್ಲ ಹೆಂಗೆ? ಪ್ರೈವೇಟ್ ಕಂಪ್ನಿ ಅವರ? ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಪ್ರೈವೇಟ್ ಮಾಡ್ತಾ ಇರೋದು. ಅದಕ್ಕೆ ಎಷ್ಟು ಕ್ಲೀನ್ ಆಗಿದೆ, ಎಷ್ಟು ಸ್ವಚ್ಛವಾಗಿದೆ. ಇಲ್ಲಿ ಸೆಕ್ಯೂರಿಟಿ 24 ಅವರ್ ಇರ್ತಾರೆ. 6ರಿಂದ 2, 2ರಿಂದ 10, 10ರಿಂದ ಬೆಳಿಗ್ಗೆ 6ವರೆಗೂ. ಇಲ್ಲೆಲ್ಲ ಒಂದು ಕ್ಲೀನ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟೇ. ಇಲ್ಲಿ ಬಂದು ಒಬ್ರು ಏನು ಮಾಡಕ್ಕಾಗಲ್ಲ, ಕ್ಲೀನ್ ಆಗಿ ಗೀಚ್ ಹಾಕಿದಾರಲ್ಲ, ಗೋಡೆ ಎಲ್ಲ ಅವಾಗ ಗೀಚ್ ಹಾಕಿದ್ದಾರೆ, ಅದು ತಪ್ಪು ಮಾಡ್ಬಿಟ್ಟಿದ್ದಾರೆ. ಇವಾಗ ಅದಕ್ಕೆ ಯಾರು ಸ್ಟ್ರಿಕ್ಟ್ ಮಾಡಿ ಅವಾಗೆಲ್ಲ ಶಿಸ್ಟ್ ಅಂದ್ರೆ ಅವಾಗ ಅಷ್ಟೊಂದು ಇರ್ಲಿಲ್ವಲ್ಲ ಸರ್. ಆ ಕಾಲದಲ್ಲಿ ಏನಿತ್ತು ಹೇಳಿ? ಅದು ಅವಾಗ ಮಾಡಿರೋ ಅಲ್ಲ, ಅವಾಗ ಅಂದ್ರೆ ಈಗ ಸ್ವಲ್ಪ ಒಂದು 40-35 ವರ್ಷ ಹಿಂದೆಗಳು. ಈಗ ಅವಾಗ ಸೆಕ್ಯೂರಿಟಿ ಇರ್ಲಿಲ್ಲ, ಅಷ್ಟು ಜನಸಂಖ್ಯೆ ಬರ್ತಿರ್ಲಿಲ್ಲ, ಅವಾಗೆಲ್ಲ ಒಬ್ಬರೇ ನೋಡ್ಕೊಳಕ್ ಆಗ್ತಿರ್ಲಿಲ್ವಲ್ಲ. ಈಗ ಅವಾಗೆಲ್ಲ ಗೇಟ್ ಚಿಕ್ಕದಾಗಿತ್ತು. ಅದಕ್ಕೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಅವರೆಲ್ಲ ಗೇಟ್ ಎಲ್ಲ ಹೈಟ್ ಮಾಡ್ಬಿಟ್ಟು ನೈಟ್ ಅಲ್ಲಿ ಸೆಕ್ಯೂರಿಟಿ ಎಲ್ಲ ರೌಂಡ್ ಹೊಡಿತಾರೆ, ಒಬ್ರು ಬರಂಗಿಲ್ಲ. ಈಗೆಲ್ಲ ಬಂದೋಬಸ್ತ್ ಮಾಡಿದ್ದಾರೆ. ಎಷ್ಟಿದೆ ಜಾಗ ಇದು? ಇದು ಜಾಗ ಅಳತೆ ಹಾಕಿಲ್ಲ, ಜಾಗದ ಅಷ್ಟು ಐಡಿಯಾ ನಮಗ್ ಗೊತ್ತಿಲ್ಲ. ಇದು ಜಾಗ ನಾವು ನೋಡ್ದಂಗೆ ಇದು ದೊಡ್ಡದಿತ್ತು, ಪ್ಯಾಲೇಸ್ ಫುಲ್ ಕಾಂಪೌಂಡ್ ಇತ್ತು. ಹೇಳ್ತಾರೆ 4 ಎಕರೆ ಅಂತಾರೆ. ಅವಾಗ ರೋಡ್ ಎಲ್ಲ ಸೇರಿ ಅವಾಗ ಹೇಳ್ತಾರೆ, ಈಗ ಅಷ್ಟು ಕಾಣಲ್ಲ. ಹೋಟೆಲ್ ಪ್ಯಾಲೇಸ್ ಮಾತ್ರ ಇಷ್ಟೇ ಇರೋದು, ಕಟ್ಟಡ ಮಾತ್ರ ಇಷ್ಟೇ. ಇವಾಗ ಇಷ್ಟೇ ಉಳ್ದಿರೋದು, ಈಗ ಇಷ್ಟೇ ಉಳಿದಿರೋ ಅಂದ್ರೆ ಇಲ್ಲಿ ಇದ್ದಿದ್ದೆಲ್ಲ ಅದೇ ನೀವು ಹೇಳಿದಂಗೆ ಯುದ್ಧದಲ್ಲಿ ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟಿದೆ. ಬಟ್ ಆದ್ರೂ ಇಷ್ಟು ಕಾಪಾಡ್ಕೊಂಡಿದ್ದಾರೆ. ನಾನು ನಮ್ ಜನಕ್ಕೆ ಏನ್ ಹೇಳ್ತೀನಿ ಅಂದ್ರೆ, ಇಲ್ಲಿ ಬಂದ್ರೆ ನೀಟಾಗಿ ಉಪಯೋಗಿಸ್ಕೊಳ್ಳಿ, ನೋಡಿ ಅದನ್ನ. ಬಟ್ ಹಾಳು ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಇಂತ ಪುರಾತನ ಕಾಲದ್ದೆಲ್ಲ ನಾವ್ ನೋಡೋದೇ ಒಂದ್ ಭಾಗ್ಯ ಅಲ್ವಣ್ಣ. ಅದಕ್ಕೆ ಇದು ಸಿಗಲ್ಲ, ಮುಂದಕ್ಕೆ ಸಿಗಲ್ಲ, ಮುಂದಿನ ಪೀಳಿಗೆಗೆ ಅದು ಇರಲ್ಲ. ನಾವು ಜನಕ್ಕೆ ಹೇಳೋದಷ್ಟೇ, ಬನ್ನಿ ನೋಡಿ, ಕ್ಲೀನ್ ಆಗಿ ಇಟ್ಕೊಳ್ಳಿ, ನಿಮ್ ಮನೆ ಆಗಿ ಕತ್ತೀರ ಆತರ ಇಟ್ಕೊಳ್ಳಿ. ನೀವು 10 ಜನಕ್ಕೆ ಹೇಳಿ, ಬೆಂಗಳೂರು ಬಗ್ಗೆ ಹೇಳಿ. ಯಾಕಂದ್ರೆ ಬೆಂಗಳೂರು ಜನ ಎಲ್ಲ ಒಳ್ಳೆ ಜನನೇ. ಹೌದು, ಎಲ್ಲ ದುಡ್ಡು ತಿನ್ನೋ ಜನ. ಹೌದು, ಸೋಂಬೇರಿಗಳು ಯಾರು ಇಲ್ಲ. ದಯವಿಟ್ಟು ಎಲ್ಲಾರ್ಗು ಹೇಳಿ, ಬನ್ನಿ ಪ್ಯಾಲೇಸ್ ಬನ್ನಿ, ಲಾಲ್ಬಾಗ್ ಬನ್ನಿ. ಲಾಲ್ಬಾಗ್ ಟಿಪ್ಪು ಸುಲ್ತಾನ್ ಅವ್ರ ತಂದೆ ಲಾಲ್ಬಾಗ್ 10 ಎಕರೆ ಅವ್ನ ಬರ್ತ್ಡೇ ಗಿಫ್ಟ್ ಕೊಟ್ಟಿರೋ ರೆಡ್ ಗಾರ್ಡನ್ ಅನ್ಬಿಟ್ಟು. ಅಲ್ಲಿ ಟಿಪ್ಪು ಸುಲ್ತಾನ್ 2 ಮಾವಿನ ಮರ ಹಾಕಿದ್ದಾನೆ ಲಾಲ್ಬಾಗ್ ನಲ್ಲಿ. ಒಂದ್ ಮರ ಉಂಟೋಗಿದೆ, ಒಂದ್ ಮರ ಹಾಗೆ ಇದೆ. ಗ್ಲಾಸ್ ಹೌಸ್ ಇಂದ ಮುಂದೆ ಬಂದ ಒಂದು ಕ್ರಿಸ್ಮಸ್ ಮರ ಇದೆ, ಮರದ ಪಕ್ಕದಲ್ಲಿದೆ. ಅಣ್ಣ ಇನ್ನೊಂದು ಈ ಕಲಾಸಿಪಳ್ಳಿಗೆ ಈಗ ಬಂದ್ರೆ, ಇಲ್ಲಿ ಕೋಟೆಗೆ ಬಂದ್ರೆ ಇದು ಬಿಟ್ಟು ಬೇರೆ ಅಕ್ಕಪಕ್ಕ ಇನ್ನೇನ್ ನೋಡೋ ಅಂತ ಜಾಗ ಇದು? ಕಲಾಸಿಪಳ್ಳಿ ಬಂದ್ರೆ ಇದು ನೋಡ್ಬೋದು. ಇದು ಬಂದಿಟ್ಗೆ ನಾವು ಬೆಂಗಳೂರು ಕೋಟೆ ನೋಡ್ಬೋದು. ಬೆಂಗಳೂರು ಫೋರ್ಟ್ ಅಂದ್ರೆ ಟಿಪ್ಪು ಸುಲ್ತಾನ್ ಕೋಟೆ ನೋಡ್ಬೋದು. ಟಿಪ್ಪು ಸುಲ್ತಾನ್ ಕೋಟೆ ನೋಡಿದಂತ ಹಂಗೆ ಮುಂದೆ ರೈಟ್ ಸೈಡ್ ಅವ್ರು ಜಲಕಂಠೇಶ್ವರ ಒಂದು ದೇವಸ್ಥಾನ ಇದೆ. ಇತಿಹಾಸದಲ್ಲಿ ನಾನು ಹೇಳೋದಷ್ಟೇ, ಜಲಕಂಠೇಶ್ವರ ದೇವಸ್ಥಾನ ತುಂಬಾ ಹಳೆ ಕಾಲದ್ದು. ಜಲಕಂಠೇಶ್ವರ ದೇವಸ್ಥಾನ ತುಂಬಾ ಪ್ರತ್ಯೇಕ ದೇವಸ್ಥಾನ, ಅದು ಪವರ್ಫುಲ್ ದೇವಸ್ಥಾನ. ಬಂದ್ರೆ ಅಲ್ಲಿ ದರ್ಶನ ಮಾಡಿ. ಹಾಗೆ ಬೆಂಗಳೂರು ಅಣ್ಣಮ್ಮನ ದೇವಸ್ಥಾನ ಇದೆ, ಆಮೇಲೆ ಬಸವನಗುಡಿ ಬುಲ್ ಟೆಂಪಲ್ ಇದೆ, ಆಮೇಲೆ ಗವಿ ಗಂಗಾಧೇಶ್ವರ ದೇವಸ್ಥಾನ ಇದೆ. ಆಮೇಲೆ ನಮ್ಮ ಕರ್ನಾಟಕದ ತುಂಬಾ ಪ್ರಸಿದ್ಧಿಯಾದ ಮೈಸೂರು ಸ್ಟ್ಯಾಂಡ್ ಸೋಪ್ ಫ್ಯಾಕ್ಟ್ರಿ ಇದೆ. ದಯವಿಟ್ಟು ಸೋಪ್ ಫ್ಯಾಕ್ಟ್ರಿ ಯೂಸ್ ಮಾಡಿ, ನಂದಿನಿ ಹಾಲ್ನ ಯೂಸ್ ಮಾಡಿ, ಬೇರೆ ಸ್ಟೇಟ್ದೆಲ್ಲ ಯೂಸ್ ಮಾಡಿ. ನಮ್ಮ ಕರ್ನಾಟಕನ ದಯವಿಟ್ಟು ಹಾಳು ಮಾಡಬೇಡಿ. ಹೌದು, ಬೇರೆ ರಾಜ್ಯದಿಂದ ಬಂದಿರೋ ಬೇರೆ ರಾಜ್ಯದವ್ರಿಗೆ ದಯವಿಟ್ಟು ಕನ್ನಡ ಕಲೀರಿ. ಇಲ್ಲಿ ಹೊಂದ್ಕೊಂಡು ಹೋಗಿ ಅಣ್ಣ ತಮ್ಮನ ತರ ಬಾಳಿ ಬದುಕಿ. ಕನ್ನಡ ದಯವಿಟ್ಟು ಕಲೀರಿ, ಕನ್ನಡ ಮಾತಾಡಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಅಣ್ಣ ತುಂಬಾ ಧನ್ಯವಾದಗಳು ಅಣ್ಣ. ತುಂಬಾ ಅವ್ರಿಗೆ ನಿಮ್ಗೆ ಇನ್ನೂ ಸಾಕಷ್ಟು ವಿಷಯಗಳು ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಇಲ್ಲಿ ಬಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ಫೋನ್ ನಂಬರ್ ತಗೊಳ್ಳಿ, 8453277434. ಇವ್ರು ಕಾಲ್ ಮಾಡಿ ಕಂಪ್ಲೀಟ್ ಡೀಟೇಲ್ ಹೇಳ್ತಾರೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಮಸ್ತೆ, ನಮಸ್ಕಾರ, ಶುಭ ಸಂಜೆ ಎಲ್ಲರಿಗೂ.